ಕೆಲವು ಕಡೆಗಳಲ್ಲಿ ತುಂಬ ಭಾವನಾತ್ಮಕವಾದರು ಅನ್ಸುತ್ತೆ ಪ್ರಧಾನಮಂತ್ರಿಗಳು. ಅದರಲ್ಲೂ ನಮ್ಮ ಸಹೋದರಿಯರ ಸಿಂಧೂರ ಅಳಿಸಿದ್ರು ಅಂತ ಹೇಳುವಾಗ, ಭಯೋತ್ಪಾದಕರು ನಮ್ಮ ಸಹೋದರಿಯರ ಸಿಂಧೂರ ಅಳಿಸಿದ್ರು, ನಾವು ಈಗ ಉಗ್ರರ ಕೇಂದ್ರಗಳನ್ನೇ ಧ್ವಂಸ ಮಾಡಿದ್ದೀವಿ, 100ಕ್ಕೂ ಹೆಚ್ಚು ಜನರ ವಧೆ ಮಾಡಿದ್ದೀವಿ ಅಂತ. ವಧೆ. ಭಾರತದ ಈ ಕಾರ್ಯಾಚರಣೆ ಪಾಕಿಸ್ತಾನವನ್ನು ಶಾಕ್ಗೊಳಪಡಿಸ್ತು. ಅಂಥದ್ರಲ್ಲಿ ಅವರು ಭಯೋತ್ಪಾದಕರ ವಿರುದ್ಧ ನಾವು ಕೈಗೊಳ್ತಾ ಇರುವ ಈ ಕ್ರಮವನ್ನು ಬೆಂಬಲಿಸಿ ನಮ್ಮ ಜೊತೆಗೆ ನಿಂತ್ಕೊಳ್ಬೇಕಾಗಿತ್ತು. ಆದರೂ ಇನ್ನೊಂದು ಘೋರ ತಪ್ಪು ಮಾಡಿದ್ರು, ನಮ್ಮ ಮೇಲೆ ಮರು ಅಟ್ಯಾಕ್ ಮಾಡಿದ್ದು. ಪಾಕಿಸ್ತಾನದ ಡ್ರೋನ್ಗಳು, ಮಿಸೈಲ್ಗಳನ್ನು ನಾವು ಹೇಗೆ ಹೊಡೆದುರುಳಿಸಿದ್ವಿ ಅನ್ನೋದನ್ನು ಜಗತ್ತೇ ನೋಡಿದೆ. ನಮ್ಮ ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಡ್ರೋನು ಮಿಸೈಲ್ಗಳನ್ನು ಹೊಡೆದುರುಳಿಸ್ತು. ಪಾಕಿಸ್ತಾನಕ್ಕೆ ಭಾರತದ ಗಡಿಯ ಮೇಲೆ ದಾಳಿ ಮಾಡುವುದರಲ್ಲಿ ಯಶಸ್ವಿಯಾಯಿತು ಪಾಕಿಸ್ತಾನ. ಆದರೆ ನಾವು ಪಾಕಿಸ್ತಾನದ ಹೃದಯದ ಮೇಲೆ ದಾಳಿ ಮಾಡಿದ್ವಿ ಅಂತ, ಛಾತಿಪೆ ಎದೆ ಮೇಲೆ ದಾಳಿ ಮಾಡಿದ್ದೀವಿ. ಪಾಕಿಸ್ತಾನ ಯಾವ ಏರ್ ಬೇಸ್ಗಳನ್ನು ಇಟ್ಕೊಂಡು ಸೊಕ್ಕಿನಿಂದ ಮೆರೀತಾ ಇತ್ತೋ ಆ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿದ್ವಿ. ಅಂತಿಮವಾಗಿ DGMO ಮೂಲಕ ಮಾತುಕತೆಗೆ ಬಂದರು, ಮಾತುಕತೆಗೆ ಬೇಡಿಕೊಂಡ್ರು. ಇದು ಅಲ್ಪ ವಿರಾಮ ಮಾತ್ರ. ಮೋದಿ ಹೇಳಿದ್ದು ಇದು ಅಲ್ಪ ವಿರಾಮ ಮಾತ್ರ. ಪಾಕಿಸ್ತಾನ ಏನು ಮಾಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. भारत की इस कार्रवाई से पाकिस्तान घोर निराशा में गिर गया था, हताशा में गिर गया था, बौखला गया था। और इसी बौखलाहट में उसने एक और दुस्साहस किया। आतंक पर भारत की कार्रवाई का साथ देने के बजाय पाकिस्तान ने भारत पर ही हमला करना शुरू कर दिया। पाकिस्तान ने हमारे स्कूलों, कॉलेजों को, गुरुद्वारों को, मंदिरों को, सामान्य नागरिकों के घरों को निशाना बनाया। पाकिस्तान ने हमारे सैन्य ठिकानों को निशाना बनाया। लेकिन इसमें भी पाकिस्तान खुद बेनकाब हो गया। दुनिया ने देखा कि कैसे पाकिस्तान के ड्रोन्स, पाकिस्तान की मिसाइलें भारत के सामने तिनके की तरह बिखर गई। भारत की इस कार्रवाई से पाकिस्तान घोर निराशा में गिर गया था, हताशा में गिर गया था, बौखला गया था। ಎಚ್ಚರಿಕೆಯ ಮೇಲೆ ಎಚ್ಚರಿಕೆ ಪಾಕಿಸ್ತಾನಕ್ಕೆ, ಎಚ್ಚರಿಕೆಯ ಮೇಲೆ ಎಚ್ಚರಿಕೆ. ಭಾರತದ ನೆಲದಲ್ಲಿ ಭಯೋತ್ಪಾದಕ ದಾಳಿಯಾದರೆ ಅದನ್ನ ಯುದ್ಧ ಘೋಷಣೆ ಅಂತಾನೆ ಅನ್ಕೊಳ್ಳಿ. ಸ್ಪಷ್ಟ ಸಂದೇಶ, ಯುದ್ಧ ಘೋಷಣೆ ಅಂತಾನೆ ಅನ್ಕೊಳ್ಳಿ. ಅದಕ್ಕೆ ನಾವು ನಮ್ಮದೇ ಭಾಷೆಯಲ್ಲಿ ಉತ್ತರ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.